ಅರಮನೆ ಮೈದಾನದಲ್ಲಿ ಅನಾವರಣಗೊಂಡಿರುವಂತಹ ಏನು ಸಿರಿಧಾನ್ಯ ಮೇಳದಲ್ಲಿ ಸಾವಿರಾರು ರೈತರು ಭಾಗಿಯಾಗಿರುವಂತದ್ದು ಇವತ್ತಿನಿಂದ ಆರಂಭಗೊಂಡಿರುವಂತಹ ಈ ಕೃಷಿಯ ಹಬ್ಬದಲ್ಲಿ ಸಾಕಷ್ಟು ರೈತರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಉತ್ತರ ಕರ್ನಾಟಕದ ಭಾಗದ ರೈತರು ನಮ್ ಜೊತೆಗಿದ್ದಾರೆ. ಸರ್, ಎಲ್ಲಿಂದ ಬಂದಿರುವಂತದ್ದು? ಅಣ್ಣಿಗಿರ್ಲಿಂದ ನವಲಗುಂದ ತಾಲೂಕು. ಹೆಂಗ್ ಅನ್ಸಾದತ್ರಿ ಇದೆಲ್ಲ ನೋಡಿ? ಏನ್ ರೈತರಿಗೋಸ್ಕರ ಒಂದು ರೈತರ ಹಬ್ಬ ನಡೆದೈತಿ, ಹೆಂಗ್ ಅನ್ಸಾದ? ಚಲೋ, ನಮಗ ಅನ್ಯ ಚಲೋ ಆಗೈತ್ರಿ. ಅಲ್ಲ ಚಲೋ ಆಗೈತಲ್ಲ. ಆಮ್ಯಾಗ ಏನ್ರಿ, ಇದು ದಾಡ್ ಜಿಲ್ಲಾ ನಮ್ಮ ಅಣ್ಣಿಗೇರಿದ ಬೆಳಿ ಏನ್ ಐತಲ್ರಿ, ಚಲೋ ಬೆಳಿತಾರ. ಇಲ್ಲೂ ಐತಿ, ನಮ್ಗ ಒಳ್ಳೇದ್ ಅನ್ಸುತ್ತೆ. ಹಾ ಸರ್, ನೀವ್ ಎಲ್ಲಿಂದ ಬರ್ತೀರಿ? ನಮ್ದು ಅಣ್ಣಿಗಿರಿ ತಾಲೂಕು. ಎಲ್ಲಾ ಅಂದ್ರೆ ಎಲ್ಲಾ ಸಿರಿಧಾನ್ಯಗಳನ್ನ ನೀವ್ ಇಲ್ಲಿ ನೋಡಿರಿ, ಹೆಂಗ್ ಅನ್ಸಾದೈತ್ರಿ? ಬಾಳ ಚಲೋ ಅನ್ಸಕತ್ತ. ಇವನ್ನ ಅಲ್ಲಲ್ಲೇ ಮಾಡ್ಬೇಕ್ರಿ. ಇವ್ನು ಒಮ್ಮಕ್ಳೆ ಬೆಂಗಳೂರು ರಾಜಧಾನಿ ಇತ್ತ ತಂದಿಟ್ರ ಆ ಕಡೆ ನಮ್ ಕಡೆ ಆಗುದಿಲ್ಲ. ನಮ್ ಕಡೆನು ಸಿರಿಧಾನ್ಯ ಬೆಳೆಯಕ್ ಅಲ್ಲಿ ಅನುಕೂಲ ಮಾಡ್ಬೇಕು. ಆಮ್ಯಾಗ ಇವ್ರು 2-2 ಸಾವಿರ ಮಹಿಳೆಯರಿಗೆ ಹಾಕ್ತಾರಲ್ಲ, ಅದ್ರ ಬದ್ಲಿ ಅವ್ರಿಗೆ ಒಂದೊಂದು ಆಕಳ ಕೊಡಿಸ್ಬೇಕು. ಅಂದ್ರ ಸಾವಯವ ಗೊಬ್ಬರ ಬರ್ತತಿ. ಇದು ಗೊಬ್ಬರ ಇಲ್ಲನ ಸಾವಯವ ಬೆಳೆ ಅಂದ್ರೆ ಎಲೆದು ಬೆಳಿಬೇಕು ನಾವು. ಅದಕ್ಕೆ ಇದು 2,000 ರೂಪಾಯಿ ಕೊಡೋಲ್ರಕ್ಕ, ಅದ್ರ ಕೂಡ ಒಂದು ಆಕಳ ಕೊಟ್ರೆ ಬಾಳ ಚಲೋ ಆಕತ್ತ ಅಂತ ನಮ್ಮ ಅಭಿಪ್ರಾಯ. ನೀವೆಲ್ಲಿಂದ ಬಂದಿರಿ, ಏನ್ ಹೇಳ್ತೀರಿ? ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನಿಂದ ಬಂದೇವ್ರಿ. ನಾವು ಕೃಷಿಕ ಸಮಾಜದ 15 ಜನ ಸದಸ್ಯರ ಜೊತೆಗೆ ರೈತರು ಬಂದಾರ. ಈ ಸಿರಿಧಾನ್ಯ ಬೆಳೆಗಳ ಮೇಳ ಒಳ್ಳೇದು ಮಾಡಿದ್ದು ಸರ್ಕಾರ. ಇದಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ ನಾವು ಸರ್ಕಾರಕ್ಕೆ. ಆದ್ರೆ ಇದನ್ನ ವಿಭಾಗ ಮಟ್ಟದೊಳಗೆ ಮಾಡ್ಬೇಕು, ನಂತರ ಜಿಲ್ಲಾ ಮಟ್ಟದೊಳಗೆ ಮಾಡ್ಬೇಕು. ಮಾಡಿದ್ರ ಇದು ಎಲ್ಲ ಸಾಮಾನ್ಯ ಸಣ್ಣ ಸಣ್ಣ ರೈತರಿಗೂ ತಲುಪ್ತತಿ. ಇಲ್ಲಿ ಬಂದವರು ಬಹಳ 1% ರೈತರು ಬಂದಿಲ್ಲ. ಇಲ್ಲಿ ಇದಕ್ಕೆ ಬರಕ್ಕಾಗಲ್ಲ, ಎಲ್ಲರಿಗೂ ರಾಜಧಾನಿಗೆ ಅವ್ನು ಬಳೆ ಬಿಟ್ಟ. ಅದಕ್ಕೆ ಸರ್ಕಾರ ಇದಕ್ಕೆ ಮುತುವರ್ಜಿ ವಹಿಸಿ ಜಿಲ್ಲಾ ಮಟ್ಟದೊಳಗ ಮತ್ತು ತಾಲೂಕು ಮಟ್ಟದೊಳಗೆ ಮಾಡಿದ್ರ ಇದೇನು ಮೇಳ ಮಂಡಲ ಇದು ಯಶಸ್ವಿ ಆಗದೆ ಅಂತ ನನ್ನ ಅನಿಸಿಕೆ. ಸರ್, ಇವತ್ತಿನ ಕಾಲಮಾನದಾಗ ಕೃಷಿ ಕಡೆ ಗಮನ ಹರಿಸೋದ ಕಡಿಮೆ ಆಗೈತ್ರಿ. ಎಲ್ಲಾರು ನೌಕರಿ ಅಂತ ಹೋಗ್ತಾರ್ರಿ. ಆದ್ರೆ ನೀವು ಒಬ್ಬ ರೈತರಾಗಿರಿ, ಏನ್ ಹೇಳ್ತೀರಿ? ಏನ್ರಿ ಮೇಡಮ್ ಅವ್ರ, ಇವತ್ತು ಇವ್ರು ಅಂತಾರಾಷ್ಟ್ರೀಯ ಮೇಳ ಅಂತಾರ. ಅಂತಾರಾಷ್ಟ್ರೀಯ ಸ್ಪರ್ಶ ನಮ್ಗೆ ಸಿಕ್ಕಿಲ್ಲ. ನಾವು ಉತ್ತರ ಕರ್ನಾಟಕದಿಂದ ಬಂದಿವಿ. ಆ ಸ್ಪರ್ಶ ಸಿಕ್ಕ ರೈತರಿಗೆ ಒಳ್ಳೆ ಬೆಲೆ ಸಿಗ್ತೈತಿ. ಆಮೇಲೆ ಇವ್ರು ಇನ್ನೊಂದ್ ಏನ್ ಹೇಳ್ತಾರ, ಸಾವಯವ ಅಂತ ಹೇಳ್ತಾರ. ಈ ಸಾವಯವ ಕೃಷಿಗೆ ಸಿಗ್ಬೇಕಾದಂತ ಮಹತ್ವ ಸಿಕ್ಕಿಲ್ಲ. ಯಾಕಂದ್ರೆ ಈಗ ಇವ್ರು ಹೇಳಿದ್ರು, ಅವ್ರು ಆಕಳ ಕೊಟ್ರೆ ಆಕತಿ ಅಂತೇಳಿ. ಡೈರಿಗೆ ಮಹತ್ವ ಕೊಡುದಿಲ್ಲ. ಹಂಗ ಹೆಸರಿಗೆ ಬ್ಯಾಂಕ್ನವರು ಸಾಲ ಕೊಡುದಿಲ್ಲ ಡೈರಿಗೆ ಯಾರಿಗಿನು. ಆ ಮಹಿಳೆಯರು ಇದು ಜಮೀನು ರೈತಕ್ಕೆ ಮಹಿಳೆಯರು ಅದಾರ, ಅವ್ರಿಗೆ ಆಕಳ ಸಾಕ್ಲಿಕ್ಕೆ, ಎಮ್ಮಿ ಸಾಕ್ಲಿಕ್ಕೆ ಇವ್ರು ಅವಕಾಶ ಮಾಡಿ ಕೊಡುದಿಲ್ಲ. ಆಮೇಲೆ ಯುವಕರು ಕಲ್ತ್ ಬಂದಾರ, ಡೈರಿ ಮಾಡ್ಕೋಬೇಕಂತಾರ, ಅವ್ರಿಗೂ ಇವ್ರು ಕೊಡುದಿಲ್ಲ. ಹಿಂಗ ಹೆಸರಿಗೆ ನಬಾರ್ಡ್ ಅಂತ ಹೇಳ್ತಾರ. ಆಮೇಲೆ ಅವ್ ಸಾಲ OTS ಮಾಡುವಾಗ ಮೈಸೂರು ಕರ್ನಾಟಕದ ಒಂದ ಮನಿ, ಉತ್ತರ ಕರ್ನಾಟಕದ ಒಂದ ಮನಿ ಮಾಡಿ ರೈತರಿಗೆ ಮೋಸ ಮಾಡ್ತಾರ. ಅದಕ್ಕೆ ಬ್ಯಾಂಕ್ಗಳು ಇನ್ಫಾರ್ಮೇಟಿವ್ ಸಹಿತ ಸಾಲ ಮನ್ನಾ ಮಾಡುವಂತ OTS ಮಾಡುವುದ್ರ ಸಹಿತ. ಆಮೇಲೆ ಇನ್ನೊಂದು ಮಹತ್ವದ ವಿಚಾರ ಮೇಡಮ್ ಅವ್ರ, ಇವರು ಈಗೇನು ಮೇಳ ಮಾಡಿ ನಾ ಬರ್ತಾ ಇರೋದು 2ನೇ ಸಲ. ಈ ಸ್ಪರ್ಶನ ರೈತರಿಗೆ ಸಿಗೋದ್ರ. ಯಾಕಂದ್ರ ಉತ್ತಮವಾದಂತ ಬೆಳೆ ಸಿಗಬೇಕು. ಇವ್ರು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೇಳ್ತಾರೆ. ಇವ್ರು ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂದ್ರೆ ನಾ ನವಣಿ ಬೆಳೆಗೆ 4 ಚೀಲ ನವಣಿ ಬೆಳೆದಿನಿ ಅಂದ್ರ ಕನಿಷ್ಠ 1 ಲಕ್ಷ ರೂಪಾಯಿ ನಾ ಗಳಿಸ್ಬೇಕು. ಹಂಗೆಲ್ಲ ವ್ಯವಸ್ಥೆ ಇಲ್ಲ ಇವರಲ್ಲಿ. ಜೋಳ ಬೆಳಿತೀವಿ ನಾವು ಉತ್ತರ ಕರ್ನಾಟಕದಾಗ. ಕೇವಲ ಜೋಳ ಅಂತ ಬಹಳ ಪ್ರಸಿದ್ಧವಾದಂತದ್ದು ಮಿಲಿಟ್ಸ್ ಒಳಗ. ಆದ್ರೆ ಇವತ್ತು ಆ ಜೋಳ ಬೆಳೆಯುವಂತ ರೈತರ ಪರಿಸ್ಥಿತಿ ಹೀನಾಯವಾಗೈತಿ. ಯಾಕೆ ಹೀನಾಯವಾಗೈತಿ ಅಂದ್ರೆ ಇವ್ರು ಹೇಳ್ತಾರ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಶೆ ಅವ್ರಿಗಿಲ್ಲ. 1 ಚೀಲ ಜೋಳಕ್ಕೆ 20,000 ರೂಪಾಯಿ, 10,000 ಕೊಡ್ಬೇಕು. ಇಲ್ಲಿ ಇವ್ರು 10,000 ಸಹಿತ ಕೊಡುದಿಲ್ಲ. ಅವರಿಂದ 2,000 1,500 ಜೋಳ ತಗೊಂಡ್ಬರ್ತಾರ. ಯಾರೋ ಅದ್ರ ಲಾಭ ತಗೊಂತಾರ. ನೀವು ಮೇಳ ನೋಡಕ್ ಬಂದಿರೋ ಏನಾದ್ರು ತಗೊಂಡ್ ಬಂದಿದ್ರು? ಇಲ್ರಿ, ಮೇಳಕ್ಕನ್ನು ಮುದ್ದಾಮ್ ಏನ್ರಿ. ಇಲ್ಲೇ ಈಗ ನಾವೆಲ್ಲಾ ಬೆಳಿತೀವ್ರಿ. ಬೆಳೆದ ಮಾಲಿಗೆ ಈ ಪಾಸ್ಪೋರ್ಟ್ ಏನ್ ಇಂಪೋರ್ಟೆಂಟ್ ಮಾಡ್ತಾರಲ್ರಿ, ಇದ್ರ ಏಜೆನ್ಸಿ ಇವ್ರಿಗೆ ಕೊಟ್ಟಾರ್ರಿ. ಯಾರಿಗೆ? ವಾಣಿಜ್ಯೋದ್ಯಮಿಗಳಿಗೆ. ಹಿಂಗಾಗಿ ಅವರ ನಿಜವಾಗಿ ಲಾಭ ತಗೊಂತಾರ. ನಮ್ಮ ರೈತರಿಗೆ ಏನು ನೇರವಾಗಿ ಸಿಗುದಿಲ್ರಿ. ಅದಕ್ಕೆ ಈ ಪಾಸ್ಪೋರ್ಟ್ ಕಳಿಸುವ ವ್ಯವಸ್ಥೆ ಪ್ರತ್ಯೇಕ ರೈತರಿಗೆ ಆಗ್ಬೇಕು. ಅಂದ್ರೆ ನಾವು ರೈತರಿಗೆ ಏನಾರ ಒಂದು ಅನುಕೂಲ ಆಗತ್ತೆ. ನಾವು ಇದು ವಾಣಿಜ್ಯ ಬೆಳೆ ಮತ್ತು ಇದು ಒಳಗೆ ಬರುವಂತ ಇದು ಅಲ್ಲ. ಇದು ಮಾರ್ಕೆಟ್ ಏನಾಗೈತಂದ್ರ ಒಂದು ಈಗ ಒಂದು ಬೆಂಬಲ ಬೆಲೆ ಕೊಡ್ಬೇಕು. ಎಲ್ಲ ಏನು ನವಣೆ ಆಗಲಿ, ಸಜ್ಜೆ ಆಗಲಿ, ರಾಗಿ ಆಗಲಿ, ಜೋಳ ಆಗಲಿ, ಎಲ್ಲದಕ್ಕೂ ಒಂದು ಗೌರ್ಮೆಂಟ್ ಹೆಚ್ಚಿನ ಪ್ರಮಾಣದೊಳಗೆ ಬೆಂಬಲ ಬೆಲೆ ಕೊಟ್ಟಾಗ ಮಾತ್ರ ರೈತರಿಗೆ ಅನುಕೂಲ ಆಗತ್ತೆ. ಸೊ ಒಟ್ಟಾರೆಯಾಗಿ 3 ದಿನಗಳ ಕಾಲ ನಡೆಯುವಂತಹ ರೈತರ ಹಬ್ಬದಲ್ಲಿ ಸಾಕಷ್ಟು ರೈತರು ಭಾಗಿಯಾಗಿರುವಂತಹದ್ದು. ದೇಶದ ಹಾಗೂ ವಿವಿಧ ಭಾಗದ ನಾಣ್ಯಗಳನ್ನ, ಸಿರಿಧಾನ್ಯಗಳನ್ನ ಒಂದೆಡೆ ನೋಡೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರುವಂತದ್ದು ನಮಗೆ ತೃಪ್ತಿ ಇದೆ. ಅದ್ರ ಜೊತೆಗೆ ಅವರದೇ ಆದಂತಹ ಒಂದಷ್ಟು ಯೋಜನೆಗಳಿಗೆ ಇನ್ನಷ್ಟು ಬೆಲೆ ಕೊಟ್ರೆ ಉತ್ತಮ ಅನ್ನುವಂತಹದ್ದು ಇಲ್ಲಿರುವಂತಹ ರೈತರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಲಕ್ಷ್ಮೀ ಬಾಗಿಲಕೋಟೆ, ಅಶ್ವಿನಿ ನ್ಯೂಸ್, ಬೆಂಗಳೂರು.